ಎನ್ಕೌಂಟರ್ನಲ್ಲಿ ಹತ್ಯೆಯಾದಂತಹ ಮೂವರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ತೋಮಿಯರ್ ಪಾಳ್ಯದ ಚರ್ಚ್ಗೆ ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆಯ ಬಳಿಕ ಅಂತ್ಯಕ್ರಿಯೆ ನೆರವೇರುತ್ತೆ. ಚರ್ಚ್ನ ಫಾದರ್ ಕೆ ಚಾರ್ಲ್ಸ್ ಅವರ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ನೆರವೇರುವಂಥದ್ದು. ಇನ್ನು ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನು ಏನು ಮಾಡಲಾಗ್ತಾ ಇದೆ, ಅಲ್ಲಿ ಸಾಮೂಹಿಕ ಪ್ರಾರ್ಥನೆಯ ಜೊತೆಗೆ ಬಲಿಪೂಜೆ ಕೂಡ ನಡೆಯುತ್ತೆ. 1 ಗಂಟೆಗಳ ಕಾಲ ಈ ಪ್ರಾರ್ಥನೆ ಮತ್ತು ಪೂಜೆಗಳು ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಯ ಬಳಿಕ ಸಮಾಧಿ ಬಳಿಗೆ ಮೃತದೇಹಗಳನ್ನು ಶಿಫ್ಟ್ ಮಾಡಲಾಗುತ್ತೆ. ಕಾಫಿನ್ನಲ್ಲಿ ಮೃತದೇಹಗಳನ್ನು ಇರಿಸಿ ಪವಿತ್ರ ಜಲವನ್ನು ಹಾಕಿ ಪೂಜೆ ಮಾಡಲಾಗುತ್ತೆ. ಬಳಿಕ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮೂವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ತೋಮಿಯರ್ ಪಾಳ್ಯದ ಚರ್ಚ್ ಆಗಿರುವಂತಹ ತೋಮಿಯರ್ ಪಾಳ್ಯ ಚರ್ಚ್ ಏನಿದೆ ಅದರ ಫಾದರ್ ಆಗಿರುವಂತಹ ಕೆ ಚಾರ್ಲ್ಸ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತೋಮಿಯರ್ ಪಾಳ್ಯದ ಚರ್ಚ್ನ ಫಾದರ್ ಆಗಿರುವಂತಹ ಕೆ ಚಾರ್ಲ್ಸ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ನಂದೀಶ್ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡ್ಕೊಂಬರೋಣ. ಅನೂರಿನಲ್ಲಿ ನಡೆದಂತಹ ಎನ್ಕೌಂಟರ್ನಲ್ಲಿ ಮೃತಪಟ್ಟಂತವರ ಅಂತ್ಯಕ್ರಿಯೆ ಇವತ್ತು ಆಗುವಂಥದ್ದು. ಇನ್ನು ಅವರ ಅಂತ್ಯಕ್ರಿಯೆ ಈಗಾಗಲೇ ಅವರ ಎಲ್ಲ ರೀತಿಯ ಸಿದ್ಧತೆಗಳನ್ನ ಅವರ ಕುಟುಂಬಸ್ಥರು ಮಾಡ್ಕೊಂಡಿದ್ದಾರೆ. ಇನ್ನು ಅವರ ಪಾರ್ಥಿವ ಶರೀರವು ಕೂಡ ಅವರ ಹುಟ್ಟೂರಿಗೆ ಬಂದಿರುವಂಥದ್ದು. ಇನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ತೋಮಿಯರ್ ಪಾಳ್ಯದ ಚರ್ಚ್ನಲ್ಲಿ ಅವರಿಗೆ ಪ್ರಾರ್ಥನೆ ಕೂಡ ಸಲ್ಲಿಸುವಂಥದ್ದು. ಅವರ ಪಾರ್ಥಿವ ಶರೀರವನ್ನು ಇಟ್ಟು ನಮ್ಮ ಜೊತೆ ಚರ್ಚ್ನ ಫಾದರ್ ಆಗಿರುವಂತಹ ಕೆ ಚಾರ್ಲ್ಸ್ ಅವರು ಇದ್ದಾರೆ. ಸರ್, ಇವು ಯಾವ ರೀತಿ ಅಂತ್ಯಕ್ರಿಯೆ ನಡೆಯುತ್ತೆ, ಎಷ್ಟು ಗಂಟೆಗೆ ಆಗುತ್ತೆ? ಇವಾಗ 11 ಗಂಟೆಗೆ 3 ಪಾರ್ಥಿವ ಶರೀರವನ್ನು ಕೂಡ 3 ಕುಟುಂಬದವರು ಈ ತೋಮಿಯರ್ ಚರ್ಚಿಗೆ ತರ್ತಾರೆ. 11 ಗಂಟೆಗೆ ನಾವು ಗುರುಗಳು ಮೈಸೂರಿಂದ ಬಿಷಪ್ ಪರವಾಗಿ ಅವರ ಡೆಲಿಗೇಟ್ ಅಂತ ಹೇಳ್ತೀವಿ, ವಿಕಾರ್ ಜನರಲ್ ಅಂತ, ಆ ಫಾದರ್ಗಳು ಸುತ್ತಮುತ್ತಲು ವಟ್ಟಾರದಲ್ಲಿರುವಂಥ ಫಾದರ್ಗಳ ಜೊತೆ ಸೇರಿ 11 ಗಂಟೆಗೆ ಪೂಜೆ ಪ್ರಾರ್ಥನೆ ಶುರು ಆದರೆ ಅಂತ್ಯಕ್ರಿಯೆ ಸಂಸ್ಕಾರ 12 ಕಾಳು 12:15 ಅಷ್ಟರಲ್ಲಿ 12 ಕಾಳಷ್ಟರಲ್ಲಿ ಪೂಜೆ ಪ್ರಾರ್ಥನೆ ಮುಗಿಯುತ್ತದೆ. ಮುಗಿದ ಮೇಲೆ ಕುಮಾರ್ ಎಂಬುವರ ಪಾರ್ಥಿವ ಶರೀರ ನಮ್ಮ ತೋಮಿಯರ್ ಚರ್ಚ್ ಪಕ್ಕದಲ್ಲಿರುವಂಥ ಸಮಾಧಿಯಲ್ಲಿ ದಮನ ಮಾಡ್ತಾರೆ. ಇನ್ನು ಪೀಟರ್ ಮತ್ತು ಅಂತೋಣಿಸ್ವಾಮಿ ಅವರದು ನಮ್ಮದು ಅವರ ಒಂದು ಟೆರಿಟರಿ ಅಂತ ಹೇಳೋದು ಮರಿಯಮಂಗಳಂ, ಅಲ್ಲಿ ಒಂದು ಸಮಾಧಿ ಇದೆ. ಅಲ್ಲಿ ಅವರೊಂದು 12:12ವರೆಗೆ ಅಲ್ಲಿ ದಮನ ಮಾಡ್ತಾರೆ. ಸಮಾಧಿ ಅಂತ್ಯಕ್ರಿಯೆ ಕೂಡ ಕ್ರಿಶ್ಚಿಯನ್ ಹೌದು, ಕ್ರಿಶ್ಚಿಯನ್ ನಮ್ಮ ಕಥೋಲಿಕ ಧರ್ಮಸಭೆಯ ಕ್ರೈಸ್ತ ಸಂಪ್ರದಾಯದ ಪದ್ಧತಿ ಪ್ರಕಾರ ನಡೆಯಲಿದೆ. ಅಂದ್ರೆ ಅವರ ಸ್ವಂತ ಜಾಗದಲ್ಲೇ ಅವರ ಅಂತ್ಯಕ್ರಿಯೆ ಆಗುತ್ತಾ ಅಥವಾ ಇಲ್ಲ, ಅವ್ರದ್ದು ಯಾವುದು ನಮ್ಮ ಜಮೀನು ಬೇರೆ ರೀತಿಯಲ್ಲಿ ಇರೋದಲ್ಲ. ನಮ್ದೆಲ್ಲ ಒಂದು ಚರ್ಚ್ ಅಂತ ಹೇಳುವಾಗ ಅವರಿಗೆ ಕಾಮನ್ ಆಗಿ ಒಂದು ಸಮಾಧಿ ಅಂತ ಇದೆ. ಅದು ತೋಮಿಯರ್ ಚರ್ಚಿಗೆ ಇಲ್ಲಿಂದ ಒಂದು 2 ಫರ್ಲಾಂಗ್ ದೂರದಲ್ಲಿ ಸಮಾಧಿ, ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಮರಿಯಮಂಗಳಂ ಸಮಾಧಿ. ಅದು ಕಾಮನ್ ಪ್ಲೇಸ್ ನಮ್ದು ಎಲ್ಲರದು ಕೂಡ. 3 ಜನರು ಕೂಡ ಇಲ್ಲೇ ಪಾರ್ಥಿವ ಶರೀರ ಇಟ್ಟು ಪ್ರಾರ್ಥನೆ ಎಲ್ರಿಗೂ ಅನುಕೂಲ ಆಗುವ ರೀತಿಯಲ್ಲಿ. ಆಕ್ಚುಲಿ ಅಂತೋಣಿಸ್ವಾಮಿದು ಮತ್ತು ಅಂತೋಣಿಸ್ವಾಮಿ ಅವರದ್ದು ಮರಿಯಮಂಗಳಂ ಚರ್ಚ್ ಇದೆ, ಆದರೆ ಎಲ್ಲ ಕುಟುಂಬದವರು ಒಪ್ಕೊಂಡ್ರು. ನಾನು ರಿಕ್ವೆಸ್ಟ್ ಮಾಡಿದೆ, ಎಲ್ರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಬಂದೋಬಸ್ತ್ ಇರುವ ಕಾರಣ ಒಂದು ಸ್ಥಳದಲ್ಲಿ ಮಾಡೋಣ. ಇದೇ ತಾಯಿ ಧರ್ಮ ಕೇಂದ್ರ ಅವರಿಗೆಲ್ಲರಿಗೂ ಕೂಡ. ರೀಸೆಂಟಾಗಿ ಅದು ಪ್ಯಾರಿಶ್ ಬೇರೆ ಡಿವೈಡ್ ಆಯಿತು. ಅದರಿಂದ ಎಲ್ಲರ ನೆಂಟರುಗಳೆಲ್ಲರೂ ಒಂದೇ ಕಡೆ ಇರುವ ಕಾರಣ ಈ ಚರ್ಚ್ನಲ್ಲಿ ತೋಮಿಯರ್ ಚರ್ಚ್ನಲ್ಲಿ ಅಂತ್ಯ ಶವ ಸಂಸ್ಕಾರದ ನಮ್ಮದು ಪ್ರಾರ್ಥನೆಯಲ್ಲಿ ಬಲಿಪೂಜೆ ಅಂತ ಹೇಳ್ತೀವಿ, ಪ್ರಾರ್ಥನೆ ಅದು ನಡೆಯಲಿದೆ. ಇದಿಷ್ಟು ತೋಮಿಯರ್ ಪಾಳ್ಯದ ಚರ್ಚ್ನ ಫಾದರ್ ಆಗಿರುವಂಥ ಕೆ ಚಾರ್ಲ್ಸ್ ಅವರ ಮಾತಾಗಿರುವಂಥದ್ದು. ಅಂದರೆ ಮೂವರ ಪಾರ್ಥಿವ ಶರೀರವನ್ನು ಕೂಡ ಈ ಒಂದು ತೋಮಿಯರ್ ಪಾಳ್ಯದ ಚರ್ಚ್ನಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. ಬಳಿಕ ಇಬ್ಬರು ಅಂತೋಣಿಸ್ವಾಮಿ ಮತ್ತು ಪೀಟರ್ ಅವರ ಅಂತ್ಯಕ್ರಿಯೆ ಮರಿಮಂಗಲದಲ್ಲಿ ನಡೆದರೆ ತೋಮಿಯರ್ ಪಾಳ್ಯದಲ್ಲೇ ಕುಮಾರ್ ಅವರ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ, ಸಮಾಧಿಯಲ್ಲಿ ಅಂತ್ಯಕ್ರಿಯೆಯನ್ನು ನಡೆಯುತ್ತೆ ಮನೆಯಲ್ಲಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಅನೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.